ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ GPT. ಸ್ನೇಹಿತರೆ, ಇವತ್ತು ನಮ್ಮ ಗುಂಡ್ಲುಪೇಟೆಯ ಜನಪ್ರಿಯ ಗಾಯಕರು ಹಾಗೂ KEB ಇಂಜಿನಿಯರ್ ಆಗಿರ್ತಕ್ಕಂತಹ ಮಯೂರ್ ಸರ್ ಅವರು ನಿನ್ನೆ ಸಂಜೆ ಚಾಮರಾಜನಗರ ಜಿಲ್ಲೆಯ ಒಂದು ಹರದನಹಳ್ಳಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಿಜವಲ್ಲೂ ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕೆಂದರೆ ದೇಶ ವಿದೇಶಗಳನ್ನೆಲ್ಲ ಸುತ್ತಿ ಮತ್ತು ಹಲವಾರು TV ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಒಂದು ಮಿಮಿಕ್ರಿಯ ಮೂಲಕ ಜನ ಮಾನಸದಲ್ಲಿ ಇಂದಿಗೂ ಕೂಡ ಮಿಮಿಕ್ರಿ ಗೋಪಿ ಅಂತಂದ್ರೇ ತಟ್ಟಂತ ನೆನಪಾಗೋದು ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ ಅವರ ಧ್ವನಿಯ ಅನುಕರಣೆ. ಹಾಗಾಗಿ ಇಂತಹ ಒಬ್ಬ ದೊಡ್ಡ ಮೇರು ನಟರ ಒಂದು ಹತ್ತಿರ ಇವರು ಒಂದು ವೇದಿಕೆಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ನಿಜವಲ್ಲೂ ಕೂಡ ಮಯೂರ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನೋಡಿ, ಸಾಮಾನ್ಯವಾಗಿ ಇವರು ಮೂಲತಃ ಕೊಳ್ಳೇಗಾಲದವರು, ಯಾರೋ ಮಯೂರ್ ಸರ್ ಅವರು. ಹಾಗೆ ಮಿಮಿಕ್ರಿ ಗೋಪಿ ಅವರು ಕೂಡ ಕೊಳ್ಳೇಗಾಲದ ಕುಣಗಳ್ಳಿ ಅಂತಕ್ಕಂಥ ಒಂದು ಗ್ರಾಮದವರು. ನಿಜವಲ್ಲೂ ಕೂಡ ಇವರ ಒಂದು ಆತ್ಮೀಯ ಒಂದು ಒಡನಾಟ ನಿಜವಲ್ಲೂ ಕೂಡ ಮೆಚ್ಚುವಂಥದ್ದು. ಯಾಕೆಂದರೆ ಇಬ್ಬರು ಒಂದೇ ತಾಲೂಕಿನವರು, ಕೊಳ್ಳೇಗಾಲ ತಾಲೂಕಿನವರು. ಹಾಗಾಗಿ ಇವರು ಬರೀ ವೇದಿಕೆ ಮಾತ್ರ ಅಲ್ಲ, ಇವರು ವೈಯಕ್ತಿಕವಾಗಿ ಅವರು ನಿಜವಲ್ಲೂ ಕೂಡ ಉತ್ತಮವಾದಂತಹ ಫ್ರೆಂಡ್ಸ್ ಆಗಿದ್ದಾರೆ. ಹಾಗಾಗಿ ನಿಜವೂ ಇವರು ಒಂದೇ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ತರುವಂತಹ ವಿಷಯ. ಇವರು ಮಿಮಿಕ್ರಿ ಮುಖಾಂತರ ಅವರು ಎಲ್ಲ ಕಡೆ ಕಾರ್ಯಕ್ರಮವನ್ನು ನೀಡಿದರೆ, ನಮ್ಮ ಮಯೂರ್ ಸರ್ ಅವರು ಗುಂಡ್ಲುಪೇಟೆಯ ಒಂದು ಎಲ್ಲ ಕಡೆ ಹಳ್ಳಿಗಳಲ್ಲೂ ಕೂಡ ಮತ್ತು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಇವರ ಒಂದು ಗಾನ ಸುದಿಯನ್ನು ಹರಿಸಿದ್ದಾರೆ. ನಿಜವೂ ಇಂತಹ ಒಂದು ಕಲಾ ಸರಸ್ವತಿಯ ಪುತ್ರರನ್ನ ಪಡೆದಿರ್ತಕ್ಕಂತಹ ನಮ್ಮ ಕರ್ನಾಟಕ ಮತ್ತು ನಾವೇ ಧನ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದರಲ್ಲೇನು ಉತ್ಪ್ರೇಕ್ಷೆ ಇಲ್ಲ. ಯಾಕೆಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಇಬ್ಬರು ಅದ್ಭುತವಾದಂತಹ ಕಲಾವಿದರನ್ನ ನಾವು ಪಡ್ಕೊಂಡಿರ್ತಕ್ಕಂಥದ್ದು ನಾವೇ ಧನ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಮಯೂರ್ ಅವರು ಅವರದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಒಂದು ವೃತ್ತಿಯಲ್ಲಿ KEB ಇಂಜಿನಿಯರ್ ಆಗಿದ್ದರೂ ಕೂಡ ಅವರು ಪ್ರತಿನಿತ್ಯ ಅಣ್ಣವರ ಸಾಂಗ್ಗಳನ್ನು ಕೇಳ್ತಕ್ಕಂಥದ್ದು, ಅಂಬರೀಷ್ ಸಾಂಗನಂತ ಕೇಳ್ತಕ್ಕಂಥದ್ದು, ಶಾಸನ ವಿಷ್ಣುವರ್ಧನ್ ರವರ ಸಾಂಗನ್ನು ಕೇಳ್ತಕ್ಕಂಥದ್ದು. ಈ ಥರ ಕೇಳಿ ಅವರ ಒಂದು ಕೆಲವರು ಬುಕ್ಕನ್ನು ನೋಡ್ಕೊಂಡು ಹೇಳ್ತಾರೆ, ಕೆಲವರು ಒಂದು ಕರೋಕೆ ನೋಡ್ಕೊಂಡು ಹೇಳ್ತಾರೆ. ಆದರೆ ಇವರು ಕರೋಕೆ ನೋಡೋದೇ ಬೇಡ, ಏನು ಬರುತ್ತೆ ಅಲ್ಲಿ ಆ ಮ್ಯೂಸಿಕ್ ತಕ್ಕಂತೆ ಒಂದು ರಾಗ, ತಾಳ, ಶ್ರುತಿ, ಒಂದು ಚರಣ, ಪಲ್ಲವಿ ಎಲ್ಲನೂ ಕೂಡ ನಿಜವಲ್ಲೂ ಕೂಡ ಬಹಳ ಕರಗತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನೋಡಿ, ಮಿಮಿಕ್ರಿ ಕ್ಷೇತ್ರದಲ್ಲಿ ಮಿಮಿಕ್ರಿ ಗೋಪಿ ಅವರು ಎಷ್ಟು ಧ್ವನಿಗಳ ಏರಿಳಿತ ಹೇಗಿದೆ, ಸಿದ್ದರಾಮಯ್ಯನವ್ರ ಧ್ವನಿ ಹೇಗಿದೆ, ಯಡಿಯೂರಪ್ಪನ ಅವರ ಧ್ವನಿ ಹೇಗಿದೆ, ಕುಮಾರಸ್ವಾಮಿ ಅವರ ಧ್ವನಿ ಹೇಗಿದೆ, ಹಾಗೆ ಅಣ್ಣವ್ರ ಧ್ವನಿ ಹೇಗಿದೆ, ಅಂಬರೀಷ್ ಅವ್ರ ಧ್ವನಿ ಹೇಗಿದೆ, ಈ ಎಲ್ಲ ಧ್ವನಿಗಳನ್ನು ಅವ್ರು ಯಾವ ರೀತಿ ಕರಗತ ಮಾಡಿಕೊಂಡ್ರೋ ಹಾಗೆ ನಮ್ಮ ಮಯೂರ್ ಸರ್ ಅವರು ಕೂಡ ಅಂಬರೀಷ್ ಈಗ ಮೃಗಾಲಯ ನೋಡಿ, ಉದಾಹರಣೆಗೆ ಮೃಗಾಲಯ ಆ ಸಾಂಗ್ಗೆ ಅದೇ ದಾಟಿಯಲ್ಲಿ ಹೋಗ್ತಾರೆ. ಮೂಲ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಆದರೂ ಅವರು ಅಂಬರೀಷ್ ಅವರನ್ನು ನೋಡಿ ಅದೇ ರೀತಿ ಧ್ವನಿ ಮಾಡಿದ್ರೆ ಇವರು ಕೂಡ ಅದನ್ನು ಇಮಿಟೇಟ್ ಮಾಡ್ತಾರೆ. ನಿಜವಲ್ಲೂ ಕೂಡ ಬಹಳ ಹೆಮ್ಮೆಯ ವಿಚಾರ. ಈಗ ನೋಡಿ, ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಅಂತಂದರೆ ಕೆಲವರು ಬರೀ ಬಾಡಿ ಲ್ಯಾಂಗ್ವೇಜ್ ಇಲ್ಲದೆ ಒಂದು ಆ್ಯಕ್ಷನ್ ಇಲ್ಲದೆ ಹೇಳ್ತಾರೆ. ಆದರೆ ಮಯೂರ್ ಸರ್ ಅವರು ಆಗಲ್ಲ. ಹೃದಯದಲ್ಲಿ ಇದೇನಿದು ಅಂತಂದರೆ ಹೃದಯ ತೋರಿಸ್ತಾರೆ, ಆಕಾಶ ತೋರಿಸ್ತಾರೆ, ಮತ್ತು ನದಿ ಯಾವ ರೀತಿ ಕಲರವ ಮಾಡ್ತಿದೆ ಅದನ್ನೆಲ್ಲ ಕೈ ಆ್ಯಕ್ಷನ್, ಬೈ ಆ್ಯಕ್ಷನ್ ಮುಖಾಂತರ ಮಾಡಿ ತೋರಿಸ್ತಾರೆ. ನಿಜವಲ್ಲೂ ಕೂಡ ಇಂತಹ ಗಾಯಕರು ನಮಗೆ ಬೇಕು, ಇಂತಹ ಒಬ್ಬರ ಪ್ರತಿಭಾನ್ವಿತ ಗಾಯಕರು ಬೇಕು, ಹಾಗೆ ಮಿಮಿಕ್ರಿ ಕಲಾವಿದರು ಬೇಕು. ಹಾಗಾಗಿ ಮಗದೊಮ್ಮೆ ನಮ್ಮ ಮಯೂರ್ ಸರ್ ಅವರಿಗೆ ನಿಜವಲ್ಲೂ ಕೂಡ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬರು ಅಷ್ಟೇ ಕೂಡ ಗಾಯನ ಕ್ಷೇತ್ರ ಅಂತ ಬಂದಾಗ ಅವರದೇ ಆದಂತಹ ಒಂದು ರಾಗ, ಲಯ, ಶ್ರುತಿ ಮತ್ತು ವಾಯ್ಸನ್ನು ಕೂಡ ಭಾಳ ಅದ್ಭುತವಾಗಿ ಇಟ್ಕೊಂಡಿರಬೇಕು ಅಂತಕ್ಕಂಥ ನಾನು ಪ್ರಶ್ನೆ ಅವ್ರನ್ನ ಕೇಳಿದೆ ಮಯೂರ್ ಸರ್ ಅವ್ರನ್ನ. ಸರ್, ತಾವು ರಾಜ್ಕುಮಾರ್ ಸಾಂಗ್ ಆಡ್ಬೇಕಾದ್ರೆ ರಾಜ್ಕುಮಾರ್ ಥರನೇ ಆಡ್ತೀರಿ, ವಿಷ್ಣುವರ್ಧನ್ ಸಾಂಗ್ ಆಡ್ಬೇಕಾದ್ರೆ SP ಬಾಲಸುಬ್ರಹ್ಮಣ್ಯ ಥರ ಆಡ್ತೀರಿ, ಹಾಗೆ ಅಂಬರೀಷ್ ಸಾಂಗ್ ಆಡ್ಬೇಕಾದ್ರೆ ಅಂಬರೀಷ್ ಥರನೇ ಆಡ್ತೀರಿ, ಇದು ಹೇಗೆ ಸಾಧ್ಯ ಸರ್ ಅಂತ ಕೇಳಿದೆ. ಹಾಗೆ ಮಯೂರ್ ಸರ್ ಅವ್ರದ್ದು, ಸರ್ ನೋಡಿ ಏನಿಲ್ಲ, ಅದೊಂದು ಟ್ರಿಕ್ಸ್ ಇದೆ, ಅದು SP ಬಾಲಸುಬ್ರಹ್ಮಣ್ಯ ಅವರಿಂದ ಕಲ್ತಿದ್ದು. ನಾವು ಏನು ಮಾಡೋದು ನೋಡಿ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಮಿಮಿಕ್ರಿ ಕಲಾವಿದರೆ. ಈಗ ನೋಡಿ, ತಾಯಿ ಮಗುನ ಮಾತಾಡ್ಸ್ಬೇಕಾರೆ, ಊಟ ಮಾಡ್ಬೇಕಾರೆ ಕಂಡ ಸ್ವಲ್ಪ ಊಟ ಮಾಡಪ್ಪ, ಸ್ವಲ್ಪ ಹಾಲು ನೋಡು, ಚಂದಮಾಮ ನೋಡು ಅಂದ್ಬಿಟ್ಟು ತಾಯಿ ಒಂದು ತುತ್ತಾಗ್ತಾರೆ. ಹಾಗೆ ಅವರು ಹಾಡು ಹೇಳ್ಬೇಕಾದ್ರು ಕೂಡ ಇಮಿಟೇಟ್ ಮಾಡ್ತಾರೆ. ಈಗ ನೋಡಿ, ತಾಳಿ ಕಟ್ಟುವ ಶುಭ ವೇಳೆ ಅಂತಕ್ಕಂತಹ ಹಾಡಲ್ಲಿ ಮಿಮಿಕ್ರಿ ಬರುತ್ತೆ. ಹಾಗೆ ಒಬ್ಬ ಗಾಯಕನು ಕೂಡ ಮಿಮಿಕ್ರಿ ಕಲಾವಿದನೇ ಆಗಿರ್ತಾನೆ. ಹಾಗಾಗಿ ನಮ್ಮ ಮಿಮಿಕ್ರಿ ಗೋಪಿ ಹಾಗೂ ಮಯೂರ್ ಸರ್ ಅವರ ಒಂದು ಬಾಂಧವ್ಯ ಹಾಗೂ ಸ್ನೇಹ
ಹಾಗಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಇಬ್ಬರು ಕಲಾವಿದರಿಗೂ ಕೂಡ ಮಿಮಿಕ್ರಿ ಗೋಪಿಯವರಿಗೂ ಕೂಡ ಹಾಗೂ ಮಯೂರ್ ಸರ್ ಅವರು ಕೂಡ ನಮ್ಮ ಮಿಮಿಕ್ರಿ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.